ಕ್ಯಾಲೆಂಡರ್ ಇದು ಮಾಲಾಶ್ರೀ, ಪ್ರಮೋದ್ ಶೆಟ್ಟಿ, ಆದರ್ಶ್ ಗುಂಡೂರಾಜ್ ಇನ್ನು ಮುಂತಾದವರು ಲೀಡ್ ಆಗಿ ಕಾಣಿಸ್ಕೊಂಡಿರುವಂತಹ ಥ್ರಿಲ್ಲರ್ ಜಾನರ್ಗೆ ಸೇರುವಂತಹ ಸಿನಿಮಾ. ನವೀನ್ ಶಕ್ತಿ ಅವರು ಡೈರೆಕ್ಟ್ ಮಾಡಿರುವಂತಹ ಈ ಸಿನಿಮಾದ ಟ್ರೈಲರ್, ಪ್ರಮೋಷನಲ್ ಮೆಟೀರಿಯಲ್ ನ ನೋಡಿದಾಗ ಇದೊಂದು ಫೀಮೇಲ್ ಲೆಡ್ ಸಿನಿಮಾ ಅಂಡ್ ಸಾಕಷ್ಟು ವಿಷಯಗಳನ್ನ ಹೇಳೋದಕ್ಕೆ ಹೊರಟಿದ್ದಾರೆ ಅಂತ ಗೊತ್ತಾಗಿತ್ತು. ಸೊ ಬನ್ನಿ, ಹಾಗಿದ್ರೆ ಕ್ಯಾಲೆಂಡರ್ ಸಿನಿಮಾನ ನೋಡಿದ ನಮ್ಗೆ ಏನ್ ಅನಿಸ್ತು, ಏನೆಲ್ಲ ಕಷ್ಟ ಆಯ್ತು, ಏನೆಲ್ಲ ಇಷ್ಟ ಆಯ್ತು, ಎಲ್ಲವನ್ನ ಈ ರಿವ್ಯೂ ಹೇಳ್ತೀನಿ. ಹಾಯ್, ಎಲ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಟು ಖಡಕ್ ಸಿನಿಮಾ. ಇಲ್ಲಿನ ಮೇನ್ ಲೀಡ್ ನ ಹೆಸರು ಆಕಾಶ್. ಇವನೊಬ್ಬ ಡಾಕ್ಟರ್, ಆದ್ರೆ ಬ್ರೇಕಪ್ ಆಗಿರೋದ್ರಿಂದ ಆಲ್ಕೋಹಾಲ್ಗೆ ಅಡಿಕ್ಟ್ ಆಗಿದ್ದಾನೆ. ಕಥೆಯಲ್ಲಿ ಟ್ವಿಸ್ಟ್ ಬರೋದು ಇವನು ಒಂದು ಮರ್ಡರ್ ಚಾರ್ಜ್ ನಲ್ಲಿ ಸಿಗಾಕೊಂಡಾಗ. ಏನಿ ಮ್ಯಾಟ್ರು, ಇವನು ನಿಜವಾಗ್ಲೂ ಮರ್ಡರ್ ಮಾಡಿದನ, ಇದಕ್ಕೆಲ್ಲ ಯಾರ್ ಕಾರಣ ಅನ್ನೋದೇ ಸಿನಿಮಾದ ಪ್ಲಾಟ್. ಕ್ಯಾಲೆಂಡರ್ ಸಿನಿಮಾ ಒಂದು ಸೋಷಿಯಲಿ ಕಾನ್ಶಿಯಸ್ ಸಬ್ಜೆಕ್ಟ್ ಮೇಲೆ ಬಿಲ್ಡ್ ಆಗಿರುವಂತಹ ಥ್ರಿಲ್ಲರ್ ಸಿನಿಮಾ. ಮುಖ್ಯವಾಗಿ ಮಹಿಳೆಯರ ಲೈಫು, ಅವರಿಗೆ ಸೊಸೈಟಿಯಲ್ಲಿ ಎದುರಾಗುವಂತಹ ಇಶ್ಯೂಸ್, ಎಕ್ಸ್ಪ್ಲಾಯ್ಟೇಷನ್ ಮತ್ತು ಅವರ ಸ್ಟ್ರಗಲ್ ನ ಬೇಸ್ ಮಾಡಿಕೊಂಡು ಕಥೆನ ಹೇಳೋದಕ್ಕೆ ಟ್ರೈ ಮಾಡುತ್ತೆ. ಅಂಡ್ ಆಲ್ಸೋ ಮೇಕರ್ಸ್ಗೆ ಒಂದು ಸಾಲಿಡ್ ಮೆಸೇಜ್ ಕನ್ವೆ ಮಾಡಬೇಕು ಅನ್ನುವಂತಹ ಇಂಟೆನ್ಷನ್ ಇತ್ತು ಅನ್ನೋದು ಕೂಡ ಗೊತ್ತಾಗುತ್ತೆ. ಲೀಡ್ ಆಕ್ಟರ್ ಆದರ್ಶ್ ಗುಂಡೂರಾಜ್ ಅವರ ಪರ್ಫಾರ್ಮೆನ್ಸ್ ಬ್ಯಾಲೆನ್ಸ್ಡ್ ಆಗಿತ್ತು. ತಮ್ಮ ಪಾತ್ರದ ಇಂಪಾರ್ಟೆನ್ಸ್ ನ ಅರ್ಥ ಮಾಡಿಕೊಂಡು ಒಂದು ಡೀಸೆಂಟ್ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ದಾರೆ ಅಂತ ಹೇಳ್ತೀನಿ. ಸುಷ್ಮಿತಾ ನಾಯಕ್ ಅವರಿಗೆ ಕೊಟ್ಟಿರುವಂತಹ ಸ್ಕ್ರೀನ್ ಸ್ಪೇಸ್ ಲಿಮಿಟೆಡ್ ಇತ್ತು, ಬಟ್ ಸಿಕ್ಕ ಸ್ಪೇಸ್ ನಲ್ಲಿ ಶಿ ಡಿಡ್ ಎ ಗುಡ್ ಜಾಬ್. ಇನ್ನು ಮಾಲಾಶ್ರೀ ಅವರು ತಮ್ಮ ಪಾತ್ರಕ್ಕೆ ಒಳ್ಳೆ ತೂಕನ ತಗೊಂಡ್ ಬಂದಿದ್ದಾರೆ. ಅವರ ಪ್ರೆಸೆನ್ಸ್ ಡಾಮಿನೆಂಟ್ ಆಗಿತ್ತು ಅಂತ ಹೇಳ್ತೀನಿ. ರಮೇಶ್ ಕೊಯ್ರಾ ಅವರ ಸಿನಿಮಾಟೋಗ್ರಫಿ ಚೆನ್ನಾಗಿದೆ. ಸಿನಿಮಾದ ಮೂಡ್ ನ, ಅಟ್ಮಾಸ್ಫಿಯರ್ ನ ಪರ್ಫೆಕ್ಟ್ ಆಗಿ ಸೆಟ್ ಮಾಡುವಂತಹ ಕೆಲಸವನ್ನ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಅಂತ ಹೇಳ್ಬೋದು. ಸುನಾದ್ ಗೌತಮ್ ಅವರ ಬ್ಯಾಕ್ ಗ್ರೌಂಡ್ ಸ್ಕೋರ್ ಚೆನ್ನಾಗಿದೆ, ಬಟ್ ಸಿನಿಮಾದ ಹಾಡ್ಗಳು ನೆನಪಲ್ಲಿ ಉಳಿಯೋದಿಲ್ಲ. ಡೈರೆಕ್ಷನ್ ಬಗ್ಗೆ ಹೇಳಬೇಕು ಅಂತಂದ್ರೆ ಡೈರೆಕ್ಟರ್ ನ ಇಂಟೆನ್ಷನ್ ಕ್ಲಿಯರ್ ಆಗಿದೆ. ಸೋಷಿಯಲ್ ಇಶ್ಯೂ ಹೈಲೈಟ್ ಮಾಡಬೇಕು, ಅದಕ್ಕೆ ತಕ್ಕಂತೆನೆ ಕೆಲವೊಂದು ಸೀನ್ಸ್ ಗಳು ಪವರ್ಫುಲ್ ಆಗಿ ಬಂದಿದೆ. ಎಸ್ಪೆಷಲಿ ಕೆಲವೊಂದು ಕನ್ಫ್ರಂಟೇಷನಲ್ ಸೀನ್ಸ್ ಗಳು ಮತ್ತು ಕ್ಲೈಮ್ಯಾಕ್ಸ್ ಪೋರ್ಷನ್ ಅಲ್ಲಿ ಮೆಸೇಜ್ ಸ್ಟ್ರಾಂಗ್ ಆಗಿ ರೀಚ್ ಆಗುತ್ತೆ. ಬಟ್ ಇಲ್ಲಿ ತುಂಬಾ ಇಶ್ಯೂಸ್ ಕಂಡು ಬಂದವು. ಮೆಸೇಜ್ ಕೊಡಬೇಕು ಎಂಬ ಅವರ ಹಂಬಲ ಎದ್ದು ಕಾಣುತ್ತೆ, ಆದ್ರೆ ಎಕ್ಸಿಕ್ಯೂಷನ್ ನಲ್ಲಿ ಸ್ವಲ್ಪ ಅನ್ಈವನ್ನೆಸ್ ಇತ್ತು. ಒಂದು ಕಡೆ ಸಿನಿಮಾ ರಿಯಲಿಸ್ಟಿಕ್ ಆಗಿದೆ, ಮತ್ತೊಂದು ಕಡೆ ಸಿನಿಮ್ಯಾಟಿಕ್ ಲಿಬರ್ಟಿ ಸ್ವಲ್ಪ ಅಧಿಕವಾಗಿದೆ. ಸ್ಕ್ರೀನ್ ಪ್ಲೇ ಬಗ್ಗೆ ಮಾತಾಡೋದಾದ್ರೆ ಇದು ಬಿಗ್ಗೆಸ್ಟ್ ಮಿಕ್ಸ್ಡ್ ಬ್ಯಾಗ್. ಫಸ್ಟ್ ಹಾಫ್ ಸ್ವಲ್ಪ ಸ್ಲೋ ಮತ್ತು ಪ್ರೆಡಿಕ್ಟಬಲ್ ಫೀಲ್ ಕೊಡುತ್ತೆ. ಕೆಲವೊಂದು ಸೀನ್ಸ್ ಗಳು ಡ್ರ್ಯಾಗ್ ಆಗ್ತವೆ. ಥ್ರಿಲ್ಲರ್ ಅಂತ ಎಕ್ಸ್ಪೆಕ್ಟ್ ಮಾಡಿದಾಗ ಟೆನ್ಷನ್ ಬಿಲ್ಡ್ ಆಗಬೇಕು, ಆದ್ರೆ ಇಲ್ಲಿ ಅದು ಕನ್ಸಿಸ್ಟೆಂಟ್ ಆಗಿ ಬರಲ್ಲ. ಸೆಕೆಂಡ್ ಹಾಫ್ ಅಲ್ಲಿ ಎಂಗೇಜಿಂಗ್ ಆಗಿದೆ, ಎಸ್ಪೆಷಲಿ ಟ್ರೂತ್ ರಿವೀಲ್ ಆಗುವಂತಹ ಸೆಗ್ಮೆಂಟ್ಸ್ ಅಲ್ಲಿ ಇಂಟ್ರೆಸ್ಟ್ ಇನ್ಕ್ರೀಸ್ ಆಗುತ್ತೆ. ಸಿನಿಮಾ ಸ್ಟಾರ್ಟ್ ಆಗೋದು ಸ್ವಲ್ಪ ಸ್ಲೋ ಆಗಿ, ಎಸ್ಟಾಬ್ಲಿಷ್ಮೆಂಟ್ಗೆ ಟೈಮ್ ತಗೊಳುತ್ತೆ. ಕ್ಯಾರೆಕ್ಟರ್ಸ್, ಅವರವರ ಬ್ಯಾಕ್ ಗ್ರೌಂಡು, ಅವರ ರಿಲೇಶನ್ಶಿಪ್ಸು ಎಲ್ಲ ಇಂಟ್ರೊಡ್ಯೂಸ್ ಮಾಡೋದಕ್ಕೆ ಡೈರೆಕ್ಟರ್ ಟೈಮ್ ಕೊಟ್ಟಿದ್ದಾರೆ. ಇದು ಕೆಲವರಿಗೆ ಪಾಸಿಟಿವ್ ಆಗುತ್ತೆ, ಯಾಕಂದ್ರೆ ವರ್ಲ್ಡ್ ಬಿಲ್ಡಿಂಗ್ ನಡೆಯುತ್ತೆ. ಆದ್ರೆ ಕೆಲವರಿಗೆ ಇದು ಸ್ವಲ್ಪ ಬೋರ್ ಅಂತ ಕೂಡ ಅನಿಸ್ಬೋದು. ನಿಜ ಹೇಳಬೇಕು ಅಂತಂದ್ರೆ ಮೊದಲ 20 ರಿಂದ 25 ನಿಮಿಷ ಸ್ವಲ್ಪ ಪೇಷನ್ಸ್ ಅನ್ನ ಟೆಸ್ಟ್ ಮಾಡಿಸುತ್ತೆ. ಸಿನಿಮಾದ ಬಿಗ್ಗೆಸ್ಟ್ ಸ್ಟ್ರೆಂತ್ ಏನಂದ್ರೆ ಅದು ಇದರ ಮೆಸೇಜ್. ಇದು ಪ್ರೀಚಿ ಆಗೋದಿಲ್ಲ, ಕ್ಲಿಯರ್ ಆಗಿ ಒಂದು ಇಶ್ಯೂನ ಹೈಲೈಟ್ ಮಾಡುತ್ತೆ. ಮಹಿಳೆಯರ ಮೇಲೆ ಸೊಸೈಟಿಯಲ್ಲಿ ನಡೆಯುವಂತಹ ಕೆಲವೊಂದು ಹಾರ್ಶ್ ರಿಯಾಲಿಟೀಸ್ ನ ಡೈರೆಕ್ಟ್ ಆಗಿ ತೋರಿಸುತ್ತೆ. ಎಡಿಟಿಂಗ್ ಬೆಟರ್ ಆಗಿರ್ಬೋದಿತ್ತು, ಸಿನಿಮಾ ಕ್ರಿಸ್ಪ್ ಆಗಬೇಕಿತ್ತು. ರಮೇಶ್ ಇಂದಿರಾ, ಪ್ರಮೋದ್ ಶೆಟ್ಟಿ, ಪ್ರಕಾಶ್ ತುಮಿನಾಡು ಅಂತಹ ಸಾಲಿಡ್ ಆರ್ಟಿಸ್ಟ್ ಗಳು ಡೀಸೆಂಟ್ ಆಗಿ ಬಂದೋಗ್ತಾರೆ. ಅವರ ಪರ್ಪಸ್ ಕ್ಲಿಯರ್ ಆಗಿರಲಿಲ್ಲ. ಆ ಪಾತ್ರಗಳು ಮಾತಾಡುವಂತಹ ಶೈಲಿ, ಅವ್ರು ತಗೊಳ್ಳುವಂತಹ ಡಿಸಿಷನ್ಸ್ ಎಲ್ಲವೂ ಫೋರ್ಸ್ಡ್ ಅಂತ ಅನ್ಸ್ತಾ ಇದ್ವು. ಖಡಕ್ ಆಗಿ ಹೇಳೋದಾದ್ರೆ ಕ್ಯಾಲೆಂಡರ್ ಒಂದು ಮಿಕ್ಸ್ಡ್ ಎಕ್ಸ್ಪೀರಿಯನ್ಸ್. ಕೆಲವೊಂದು ಜಾಗದಲ್ಲಿ ಇಂಪ್ರೆಸ್ ಮಾಡುತ್ತೆ, ಕೆಲವೊಂದು ಜಾಗದಲ್ಲಿ ಸ್ವಲ್ಪ ಬೇಜಾರು ಮಾಡುತ್ತೆ. ಸ್ಟ್ರಾಂಗ್ ಮೆಸೇಜ್ ಇದೆ, ಆದ್ರೆ ನರೇಷನ್ ಸ್ವಲ್ಪ ಅನ್ಈವನ್ ಇದೆ. ನೀವು ಕಂಟೆಂಟ್ ಬೇಸ್ಡ್ ಸಿನಿಮಾನ ಎಂಜಾಯ್ ಮಾಡೋದಾದ್ರೆ ಇದನ್ನ ಟ್ರೈ ಮಾಡಬಹುದು. ಇದಾಗಿತ್ತು ಕ್ಯಾಲೆಂಡರ್ ಸಿನಿಮಾದ ಖಡಕ್ ರಿವ್ಯೂ. ನೀವು ಈ ಸಿನಿಮಾವನ್ನ ಆಲ್ರೆಡಿ ನೋಡಿದ್ರೆ ನಿಮ್ಗೆ ಏನ್ ಅನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಸೈನಿಂಗ್ ಆಫ್, ಮನು.